87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಇದಕ್ಕೆ ಸಿದ್ಧತೆಗಳು ಆರಂಭವಾಗಿವೆ. ಸಿದ್ಧತೆಯ ವಿಚಾರದಲ್ಲಿ ನುಡಿ ಜಾತ್ರೆಗೆ 108 ವಿಘ್ನಗಳು ಬಂದಿದ್ದು ಸಮ್ಮೇಳನ ಆರಂಭಕ್ಕೂ ಮುನ್ನವೇ ಗದ್ದಲ, ಮುನಿಸು, ವಿರೋಧ, ಆಕ್ಷೇಪಗಳು ಎದುರಾಗಿವೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಂಡ್ಯ ನುಡಿ ಜಾತ್ರೆಗೂ ಮುನ್ನವೇ 108 ವಿಘ್ನ. ಹಿರಿಯ ಸಾಹಿತಿ ಕಸಾಪ ಜಿಲ್ಲಾ ಸಂಚಾಲಕಿ ನಡುವೆ ವಾಗ್ಯುದ್ಧ. ಸುದ್ದಿಗೋಷ್ಠಿ ವೇಳೆಯೇ ಮೈಕ್ ಕಿತ್ತುಕೊಂಡು ಗಲಾಟೆ. ಮಂಡ್ಯ ನುಡಿ ಜಾತ್ರೆಯ ಸಿದ್ಧತೆ ವೇಳೆ ಕಸಾಪದ ಪದಾಧಿಕಾರಿಗಳು ಹಾಗೂ ಸಾಹಿತಿಗಳ ನಡುವೆ ಗದ್ದಲ, ಮುನಿಸು, ವಿರೋಧ, ಆಕ್ಷೇಪಗಳು ಬಹಿರಂಗವಾಗಿಯೇ ವ್ಯಕ್ತವಾಗುತ್ತಿವೆ. ಮೊನ್ನೆಯಷ್ಟೇ ಸಭೆಯೊಂದರಲ್ಲಿ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಹಾಗೂ ಸಾಹಿತಿಗಳ ನಡುವೆ ಸಚಿವ ಚೆಲುವರಾಯಸ್ವಾಮಿ ಮಧ್ಯೆಯೇ ಮಾತಿನ ಜಟಾಪಟಿ ನಡೆದಿತ್ತು. ಇದೀಗ ಸುದ್ದಿಗೋಷ್ಠಿಯಲ್ಲಿ ಕಸಾಪ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಮುದ್ದೇಗೌಡ ನಡುವೆ ಮಾತಿನ ವಾಗ್ಯುದ್ಧ ನಡೆದಿದೆ. ಸುದ್ದಿಗೋಷ್ಠಿಯಲ್ಲಿ ನಾನು ಮೊದಲು ಮಾತಾಡಬೇಕೆಂದು ಇಬ್ಬರ ನಡುವೆ ಜಟಾಪಟಿಯಾಗಿದ್ದು ಮೈಕ್ಗಾಗಿ ಕಿತ್ತಾಡಿದ್ದಾರೆ. ಬಳಿಕ ವೇದಿಕೆಯಿಂದ ಮೀರಾ ಶಿವಲಿಂಗಯ್ಯ ಹೋಗಲು ಸಹ ಪ್ರಯತ್ನ ಪಟ್ಟಿದ್ದು ಸ್ಥಳದಲ್ಲಿ ಇದ್ದವರು ಸುಮ್ಮನೆ ಇರಿಸಿದ್ದಾರೆ. ಇಲ್ಲ ಸರ್, ನಾನು ಹೇಳಿ ಕಳಿಸಿದ್ದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅಲ್ಲ ನೀವು ಕರೀರಿ, ಆಮೇಲೆ ಮಾತಾಡ್ರೆ. ಇನ್ನು ನುಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆದರೆ ಈ ಸಮಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸ್ಥಾನ ನೀಡಿಲ್ಲ. ಮಂಡ್ಯದ ಹೊರವಲಯದಲ್ಲಿ ಸಮ್ಮೇಳನ ನಡೆಯಲಿದ್ದು ಈ ಜಾಗ ಬೇಲೂರು, ಉಮ್ಮಡಹಳ್ಳಿ, ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಹೀಗಿದ್ದರೂ ನಮ್ಮನ್ನ ಜಿಲ್ಲಾಡಳಿತ ಹಾಗೂ ಕಸಾಪ ಗಣನೆಗೆ ತೆಗೆದುಕೊಂಡಿಲ್ಲ. ಈ ಜಾಗದಲ್ಲಿ ಶುಚಿತ್ವ ಸೇರಿದಂತೆ ಹಲವು ಜವಾಬ್ದಾರಿಗಳು ಗ್ರಾಮ ಪಂಚಾಯಿತಿಯ ಮೇಲೆ ಇದೆ. ಹೀಗಿದ್ದರೂ ಸಹ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ಮನ್ನಣೆ ಕೊಟ್ಟಿಲ್ಲ. ಇನ್ನೊಂದು ತಿಂಗಳಲ್ಲಿ ಸಮ್ಮೇಳನ ಇದ್ದು ಅಷ್ಟರೊಳಗೆ ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲವೆಂದರೆ ನಾವು ಸಮ್ಮೇಳನದ ಜಾಗಕ್ಕೆ ಘೇರಾವ್ ಹಾಕುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಎಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ, ಇದು ಇನ್ನ ಪರಿಗಣಿಸ್ತೀವಿ ಅಂತ ಹೇಳಿದ್ರು. ನಾವು ಅಲ್ಲಿ ಬಿಟ್ಟಿದ್ವಿ. ಆದ್ರೆ ನಂತರ ನಮ್ಮನ್ನ ಅವ್ರು ಪರಿಗಣನೆ ತಗೊಂಡು ನಾವು ಎಷ್ಟೇ ಬಾರಿ ಅವ್ರ ಜೊತೆ ಮಾತಾಡಿದ್ರು. ಈಗ ಈಗಲೂ ಏನೋ ಯಾವ್ದೋ ಸಮಿತಿ ಸೇರಿ ನಾವೇನೋ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಆದ್ರೆ ಇದು ಹಕ್ಕಾಗಿದೆ ನಮ್ದು. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ನಡೀತಾ ನಮ್ಗೆ ಜವಾಬ್ದಾರಿ ಕೊಡ್ತಾ ನಮ್ಮ ಸ್ವಂತ ಸಂಪನ್ಮೂಲದ ಹಣನೂ ಕೇಳ್ತಾರೆ ಅಂತ ಹೇಳಿದ್ರೆ ಏನಿಲ್ಲ ಸರ್. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಫಿಕ್ಸ್. ಚೆನ್ನಾಗಿ ಅಲ್ಲಿ ನಡೆಯುವಂತ ಜಾಗ ಏನಿದೆ ಆ ಜಾಗ ಗೇರೋ ಮಾಡಬೇಕಾಗತ್ತೆ. ಒಟ್ಟಾರೆ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯುವ ನುಡಿ ಜಾತ್ರೆಗೆ 108 ವಿಘ್ನಗಳು ಎದುರಾಗುತ್ತಿವೆ. ಈ ವಿಘ್ನಗಳನ್ನ ಬಗೆಹರಿಸಿಕೊಂಡು ಅದ್ಧೂರಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿದ್ರೆ ಸಾಕು ಎಂಬುದು ಕನ್ನಡ ಪ್ರೇಮಿಗಳ ಆಶಯವಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.